ಕೆಲವೊಂದು ಅಧಿಕಾರ ಹಸ್ತಾಂತರಕ್ಕೆ ಅವರೇ ಸಮ್ಮತಿ ಇಲ್ಲ ಅಂತ ಹೇಳಿಕೆಗಳು ಇವರು ಈ ವಿಚಾರ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ. ನಮ್ಮ ಪಾರ್ಟಿಲಿ ಒಮ್ಮತ ಇಲ್ಲದೆ ಇರೋದಕ್ಕಿಂತ ಮೊದಲನೇ ಬಾರಿ ಇವರು ಇನ್ನೂ ಶಾಸಕರಾಗಿರಲಿಲ್ಲ. ಆವಾಗ ನಮ್ಮ ಪಕ್ಷದ 7 ಜನನ ಕರ್ಕೊಂಡೋಗಿ ಸಪೋರ್ಟ್ ಕೊಟ್ಟಿದ್ದಕ್ಕೆ ಇವರು ತಾಲೂಕಲ್ಲಿ ಅಧಿಕಾರ ಹಿಡೋದಕ್ಕಾಗಿದ್ದು. ಅವತ್ತು ಸನ್ಮಾನ್ಯ ಕುಮಾರಣ್ಣವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು ಅಶೋಕ್ ಅವರು ಈ ತೀರ್ಮಾನವನ್ನು ತಗೊಂಡಿದ್ದು ಮುಂದಿನ 2.5 ವರ್ಷ JDSಗೆ ಬಿಟ್ಕೊಡ್ಬೇಕು ಅಂತ. ಇವರು ಶಾಸಕರಾದಮೇಲೆ ಮಾಡಿದ ದೊಡ್ಡ ಸಾಧನೆ ಅಂದರೆ ಇಬ್ಬರು ಮುಖಂಡರುಗಳನ್ನ ತಲೆ ಸರಿಬಿಟ್ಟು ಅವ್ರ ಅಧಿಕಾರ ತೊಗೊಂಡ್ರು. 1 ವರ್ಷ ಅಷ್ಟೇ ಅಣ್ಣ ಅಂತ ತೊಗೊಂಡ್ರು. 1 ವರ್ಷ ಆದಮೇಲೆ ಯಾರ ಧರ್ಮ ಇದು? ಯಾರು ಮಾತಿಗೆ ತಪ್ಪಿರೋದು? ನಮ್ಮ ಪಕ್ಷದನ್ನ ಕಾರ್ಯಕರ್ತರನ್ನ ಕರ್ಕೊಳ್ಳೋದೇ ಇವ್ರ ಸಾಧನೆ ಅಷ್ಟೇ. ಇನ್ನು ಮುಂದಕ್ಕೆ ಮಾತಾಡಬೇಕಾದದೆ. ತಕ್ಷಣಕ್ಕೆ ನಾವು ಸುಮ್ಮನೆ ಇದ್ದೀವಿ, ಎಲ್ಲನೂ ನೋವು ತಿಂತಾ ಇದ್ದೀವಿ. ನಾವು JDS ಕಾರ್ಯಕರ್ತರು ಬೆಳಗ್ಗೆದ್ದು ಏನು ಅನುಭವಿಸ್ತಿದ್ದಾರೆ ಆ ನೋವನ್ನ ನಾವು ತಿಂತಾ ಇದ್ದೀವಿ. ಬಟ್ ಇವೆಲ್ಲನೂ ಜಾಸ್ತಿ ದಿವಸ ಇರಲ್ಲ. ಹಾಸನದಲ್ಲಿ ಏನಾಗ್ತಾ ಇದೆ, ನಮ್ಮ ಪಾರ್ಟಿನ ಯಾವ ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಗಮನಿಸ್ತಿದ್ದಾರೆ ನೀವು ಮಾಧ್ಯಮ ಇಲಾಖೆಗಳಲ್ಲಿ. ಅದೇ ರೀತಿ ಮುಂದಿನ ದಿನಗಳು ದೊಡ್ಡಬಳ್ಳಾಪುರ ತಾಲೂಕದಲ್ಲೂ ಸ್ಟಾರ್ಟ್ ಆಗ್ತದೆ. ಅದನ್ನೆಲ್ಲ ಮನವರ್ಕೊಂಡು ನಮ್ಮ ಪಾರ್ಟಿಗೆ ಗೌರವ ಕೊಟ್ಕೊಂಡು ನಮ್ಮ ಪಾರ್ಟಿ ಕಾರ್ಯಕರ್ತರನ್ನ ಮೈತ್ರಿ ಮಾಡ್ಕೊಂಡು ಮೀಟಿಂಗಲ್ಲೇ ನಮ್ಮವ್ರಿಗೆ ಶಾಲೆ ಹಾಕ್ಬಿಟ್ಟು ಹಾಕ್ಬಿಟ್ರೆ ಪಾರ್ಟಿ ಸೇರಿಸ್ಕೊಂಡಂಗೆ ಲೆಕ್ಕ. ನಮ್ಮ ಪಾರ್ಟಿ 2-3 ಪಂಚಾಯತಿ ಹೊಡೆದ್ರು. ನಮ್ಮ ಪಾರ್ಟಿಯವ್ರನ್ನ ಕರ್ಕೊಂಡಿದ್ದೇನೆ ಸಾಧನೆ ಏನು ಲೋಕಸಭೆ ಚುನಾವಣೆಯಲ್ಲಿ ನಾವು ಓಟ್ ಹಾಕಿದ್ದಕ್ಕೆ ಕರ್ಕೊಂಬಿಡೋದ ಪಾರ್ಟಿಗೆ. ಹಾಗಾಗಿ ಇವೆಲ್ಲ ಸಾಕಷ್ಟು ಗೊಂದಲಗಳಿವೆ. ನಾವು ಹೈಕಮಾಂಡ್ಗೆ ಏನಂತ ಗೊತ್ತಾಗಿದೆ, ನಮ್ಮ ದೊಡ್ಡಬಳ್ಳಾಪುರದಲ್ಲಿ JDS 25 ವರ್ಷದಿಂದ ಸೋತಿರೋದಕ್ಕೆ ಹೈಕಮಾಂಡಲ್ಲಿ ಏನೂ ಇಲ್ಲ. ಹೈಕಮಾಂಡಲ್ಲಿ ಶಕ್ತಿ ತುಂಬಿದ್ದೀವಿ. 70,000 ಓಟ್ ತಗೊಂಡಾಗ BJP 25,000 ಓಟ್ ತಗೊಂಡವ್ರು 2018ರಲ್ಲಿ. ಏನೋ ಒಂದು ಸುನಾಮಿ ಬಂದಂಗೆ ಬಂದದೆ. ಗೌರವವಾಗಿ ಉಳಿಸ್ಕೊಳೋದು ಕತ್ಕೊಳ್ಳಿ. ಜನ ಅಧಿಕಾರ ಕೊಟ್ಟಿರೋದನ್ನ ನಾವು ಮುಂದಿನ ದಿನ ನಮ್ಮ ಕಾರ್ಯಕರ್ತರು ರೊಚ್ಚಿಗೆ ಹೇಳ್ತಾರೆ. ನಾವು ಕಾರ್ಯಕರ್ತರು ಮನಸ್ಸಿಗೆ ಹೆಂಗೆ ನಾಟಬೇಕು ನಾಟ್ತೀವಿ. ಸಮಯ ಕಾಯ್ತಾ ಇದ್ದೀವಿ ಅಷ್ಟೇ. ಈಗ ನೂತನವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ನಮ್ಮ ಹಿಂದಿನ 4 ಚುನಾವಣೆಗಳಲ್ಲಿ ಸ್ಪರ್ಧಿಸಂತ ನಮ್ಮ ಮುನೇಗೌಡರಿದ್ದಾರೆ. ಇವತ್ತು ಆರೋಗ್ಯದ ವಿಚಾರವಾಗಿ ಅವರು ಬಂದಿಲ್ಲ. ಎಲ್ಲರೂ ಕೂತ್ಕೊಂಡು ನಮ್ಮ ಮುಖಂಡರುಗಳೆಲ್ಲ ಕೂತ್ಕೊಂಡು ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮುನೇಗೌಡರ ಮುಂದಾಳತ್ವದಲ್ಲಿ ನಮ್ಮ ಡಾಕ್ಟರ್ ವಿಜಯಕುಮಾರ್ ಪ್ರಬಣ್ಣವ್ರು ಇದ್ದಾರೆ. ನಮ್ಮೆಲ್ಲ ನಗರಸಭೆಯವ್ರನ್ನ ಕರ್ಕೊಂಡು ಒಂದು ಪ್ರಾಮಾಣಿಕವಾಗಿ ಕೇಳ್ತೀವಿ. ಮಾಡಲ್ಲ ಅಂದರೆ ಮುಂದಿನ ದಾರಿ ನಾವು ತೋರಿಸ್ತೀವಿ. ಚುನಾವಣೆಯಲ್ಲಿ ವಿರೋಧ ಪಕ್ಷದಲ್ಲಿ ಅಭ್ಯರ್ಥಿಗಳೇ ಇಲ್ಲ. ಇನ್ನ 2.5 ವರ್ಷ ಐತಣ್ಣ. 2.5 ವರ್ಷ ಇನ್ನ ಕಳಿಬೇಕು. ಇನ್ನ 30 ತಿಂಗಳು ಕ್ಯಾಲೆಂಡರ್ಗೆ ತಿರುವಾಕ್ಬೇಕು. ಅವಾಗ ಬರ್ತಾವೆ ಅಭ್ಯರ್ಥಿಗಳು ಯಾರು ಏನು ಎತ್ತ ಅಂತ ಬರ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಒಂದೇ 1 ತಿಂಗಳಿಗೆ ಆಗೋಯ್ತು ರಿಸಲ್ಟ್, ವಿತಿನ್ ಮ್ಯಾಟರ್ ಆಫ್ 30 days. ಹಂಗಾಗಿ ಇನ್ನ 30 ತಿಂಗಳು ಗ್ರಾಫಿಂಗ್ ತೆಗಿಬೇಕು, ಕ್ಯಾಲೆಂಡರ್ ತೆಗೆದಾಕ್ಬೇಕು. ಅಷ್ಟು ಸುಲಭ ಅಲ್ಲ ರಾಜಕೀಯ. ಸ್ಥಳೀಯ ಶಾಸಕರು JDS ಪಕ್ಷವನ್ನು ತುಳಿಯೋದ ಕೆಲಸ ಮಾಡ್ತಾ ಇದ್ದಾರೆ. ತುಳಿಯೋದ್ರೆ ನಮಗೂ ತುಳಿಯೋದು ಗೊತ್ತದೆ. ಅದು ಸದ್ಯಕ್ಕೆ ನಡೀತಾ ಇಲ್ಲ. ಒಂದು 20% ಸ್ಟಾರ್ಟ್ ಮಾಡವ್ರೆ. ಅದನ್ನ ಅಲ್ಲಿಗೆ ಕಡೆಗಣಿಸಕ್ಕೆ ಪ್ರಯತ್ನ ಪಡ್ತೀವಿ ಪ್ರಾಮಾಣಿಕವಾಗಿ. ಈಗ BJP JDS ಮೈತ್ರಿ BJPಗೆ ವರ ಆಗ್ತಾ ಇದೆ, JDSಗೆ ಮಾರಕ. ನೋಡಿ ಸರ್, ಇದು ಮೈತ್ರಿ ಇಲ್ಲಿ ಯಾರು ಸ್ಥಳೀಯವಾಗಿ ರಾಜ್ಯ ಮಟ್ಟದ ನಾಯಕರಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾಜಿಯವರು ಮತ್ತು ನಮ್ಮ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರ ನೇತೃತ್ವದಲ್ಲಿ ನಡೆದಿರೋದು. ಏನೇನು ಮಾತುಕತೆ ನಡೆದಿರ್ತವೆ ನಮ್ಮ ಗ್ರೌಂಡ್ ಲೆವೆಲ್ಗೆ ಇನ್ನೂ ಗೊತ್ತಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ನರೇಂದ್ರ ಮೋದಿಯವರು, ದೇವೇಗೌಡರು ಬಂದು ಕೂತ್ಕೊಂಡ್ರು ವೇದಿಕೆ ಮೇಲೆ. ಡೈರೆಕ್ಷನ್ ಪ್ರಕಾರ ಕೆಲಸ ಮಾಡಿದ್ದೀವಿ. ಕುಮಾರಣ್ಣ ಡೈರೆಕ್ಷನ್ ಪ್ರಕಾರ ಕೆಲಸ ಮಾಡಿದ್ದೀವಿ. ಇವಾಗ ಅವ್ರು ಏನು ಡೈರೆಕ್ಷನ್ ಕೊಡ್ತಾರೋ ಕಾಯ ವಾಚ ಮನಸ ಬೆಳಿತೀವಿ. ತಾಲೂಕಲ್ಲಿ ನೀವು ಚರಂಡಿ ಬೆಳೀರಿ ಅಂದರೂ ನಾವು ಕಾರ್ಯಕರ್ತರ ಜೊತೆ ಸೇರ್ಕೊಂಡು ಬೆಳಿತೀವಿ. ಬಟ್ ಅವ್ರು ಡೈರೆಕ್ಷನ್ ಕೊಡಬೇಕಷ್ಟೇ ನಮಗೆ. ಆ ಡೈರೆಕ್ಷನ್ ಬಂದಮೇಲೆ ನಾವು ಮಾಡ್ತೀವಿ. ಅಲ್ಲಿನವರೆಗೂ ನೀವು ತಾಳ್ಮೆ ಇಂದಿರಿ. ಆಯ್ತಣ್ಣ.